ಅತಿಥಿ ಉಪನ್ಯಾಸಕರಿಗೆ 400 ರೂಪಾಯಿ ಕೊಡ್ತಾ ಇದ್ದೀರಿ. ಎಂಥ ಅನ್ಯಾಯ ಮಾಡ್ತಾ ಇದ್ದೀರಿ? ಯಾಕೆ ಈ ಥರ ತೆಪ್ಪಾಗ್ತಾ ಇದೆ? ಇದು ಕೂಡಲೇ ನೀವು ಸರ್ಕಾರದವರು ಕೂಡಲೇ ಇದನ್ನು ಶಾಶ್ವತ ಪರಿಹಾರ ಮಾಡಿ ಅಪಾಯಿಂಟ್ ಮಾಡ್ಕೊಳ್ಳಿ. ಮತ್ತು ಇನ್ನು 10 ವರ್ಷ ಹೋದರೆ ಇದೇ ಥರ ಹೋದರೆ ಗೌರ್ಮೆಂಟ್ ಶಾಲೆಗೆ ಒಬ್ಬರು ಬರಲ್ಲ, ಮಕ್ಕಳು ಎಲ್ಲ ಹೊಂಟೋಗ್ತಾರೆ. ದಯಮಾಡಿ ಅಪಾಯಿಂಟ್ ಮಾಡ್ಕೊಳ್ಳಿ ಅವ್ರನ್ನ. ಮದ್ದೂರು ತಾಲೂಕು 39 ಗೌರ್ಮೆಂಟ್ ಶಾಲೆಗಳಿವೆ. ಹಿಂದಿ ಟೀಚರ್ಸು 19 ಜನ ಕೊಡ್ತಾ ಇದ್ದಾರೆ. ಅವ್ರು ಪಾಸ್ ಆಗಿ ಅಂದರೆ ಹೆಂಗಾಗ್ತಾರೆ? ಪಾಠನೆ ಮಾಡದೆ ಹೆಂಗೆ ಪಾಸ್ ಆಗ್ತಾರೆ? ನಮ್ಮ ಸಚಿವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ, ಆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೆ ನಾನು ಬೆರಳು ಮಾಡಿ ತೋರಿಸ್ತಾ ಇಲ್ಲ. ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅವ್ರ ಮೇಲೆ ಗೌರವ ಇದೆ. ಸರ್ಕಾರ ಕೂಡಲೇ ಏನು ಖಾಲಿ ಹುದ್ದೆ ಇದೆ ಅದನ್ನು ಫಿಲ್ ಮಾಡಿ ಅಂತ ನಾನು ನಿಮ್ಮ ಮುಂದೆ ನಾನು ಕೇಳ್ಕೊಳ್ತೀನಿ ಸರ್. ಸಚಿವರು. ಮಾನ್ಯ ಅಧ್ಯಕ್ಷರೇ, ಧನ್ಯವಾದಗಳು ಸದಸ್ಯರಿಗೆ. ಒಂದೇನಂತ ಹೇಳಿದರೆ, ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ಆದಷ್ಟು ಬೇಗ ಎಲ್ಲ ಕಡೆಯಿಂದನೂ ಒತ್ತಡ ಇರೋದ್ರಿಂದ ಅದನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ. ಆಮೇಲೆ ಕೆಲವು ಸತಿ ನೀವೇನು ರ್ಯಾಂಕಿಂಗಲ್ಲಿ ಕಮ್ಮಿ ಬಂದಿದೆ ಅಂಥೇಳಿ ಬೇಕಾದ್ರೆ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಪರ್ಸೆಂಟೇಜ್ ಆಫ್ ಪಾಸಿಂಗ್ ಜಾಸ್ತಿ ಇರ್ತದೆ. ಹೋದ ಸತಿ ನಾವು 20% ಇದು ಬೇರೆ ಕೊಟ್ಬಿಟ್ವಿ, ಏನು ಗ್ರೇಸ್ ಕೊಟ್ಟಿದ್ವಿ. ಈ ಸತಿ ಯಾವುದೇ ಥರದ ಗ್ರೇಸ್ ಕೊಟ್ಟಿಲ್ಲ. ಫಸ್ಟ್ ಎಕ್ಸಾಮಲ್ಲೇ ಸ್ಕೂಲು ಮತ್ತು ಕಾಲೇಜಸಲ್ಲಿ ಅಬೌಟ್ 8.5% ಜಾಸ್ತಿ ತೊಗೊಂಡಿದ್ದಾರೆ. ಯಾಕೆಂದರೆ 20% ಅದು ಫ್ರೀಯಾಗಿ ನಾವು ಕೊಟ್ಟಿದ್ದು, ಹೋದ ವರ್ಷಕ್ಕೆ ಮಾತ್ರ ಕೊಟ್ಟಿದ್ವಿ. ಈ ವರ್ಷ ನಾವು ಕೊಟ್ಟಿಲ್ಲ. 2ನೇ ಮತ್ತು 3ನೇ ಎಕ್ಸಾಮಲ್ಲಿ ಆ 20% ಮೀರ್ತಕ್ಕಂಥ ರಿಸಲ್ಟ್ಸ್ನ ಬಂದಿದೆ. ರ್ಯಾಂಕಿಂಗಲ್ಲಿ ಏನಾಗ್ತದೆ, ಬೇರೆ ಜಿಲ್ಲೆಯವರು ನಿಮ್ಮ ಜಿಲ್ಲೆಕ್ಕಿಂತ ಜಾಸ್ತಿ ಪರ್ಸೆಂಟೇಜಲ್ಲಿ ಪಾಸ್ ಆಗಿರ್ಬೋದು. ಆದರೆ ಆ ಕಾನ್ಫಿಡೆನ್ಸ್ನ ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಬಟ್ ಶಿಕ್ಷಕರ ನೇಮಕಾತಿನೇ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪರ್ಮನೆಂಟ್ ಸೊಲ್ಯೂಷನ್ನು. ಅದನ್ನು ಆದಷ್ಟು ಬೇಗ ನಾನು ಮಾಡ್ತೀನಿ ಅಂಥೇಳಿ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದೇಗೇನು ಇಂಟರ್ನಲ್ ರಿಸರ್ವೇಷನಲ್ಲೇ ನಾನು ತುಂಬ ಕಾಯ್ತಾ ಇದ್ದೀನಿ. ಹೋದ ಸತಿ ಎಲ್ಲ ನಿಮ್ಮ ಸರ್ಕಾರ ಇದ್ದಾಗ 2022ರಲ್ಲಿ ನೀವು ತೊಗೊಂಡ್ರೇನು ಕಾನೂನಲ್ಲಿ ಸಿಕ್ಕಾಕ್ಕೊಂಡು ಸ್ವಲ್ಪ ಸುಪ್ರೀಂ ಕೋರ್ಟಿಗೆಲ್ಲ ಹೋಗಿ ಆಮೇಲೆ ನಾವು 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಅದು ಸ್ವಲ್ಪ ತಡ ಆಯಿತು, ಅದರಿಂದನೂ ಮಕ್ಕಳಿಗೆ ಎಫೆಕ್ಟ್ ಆಗಿದೆ. ಆದರೆ ಈ ಸತಿ ನಾನು ಆದೇಶ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿದರೆ, ಯಾವಾಗ ನಮಗೆ ಇಂಟರ್ನಲ್ ರಿಸರ್ವೇಷನ್ ಕ್ಲಿಯರೆನ್ಸ್ ಬಂದ ತಕ್ಷಣ 3 ತಿಂಗಳು ಇಲ್ಲ 4 ತಿಂಗಳೊಳಗೆ ಭಾಳ ತ್ವರಿತ ರೀತಿಯಲ್ಲಿ ನಾವು ಮಾಡಬೇಕಂತ. ಬಿಕಾಸ್ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಆಗೋದೇ ನನ್ನ ಇಲಾಖೆಯಲ್ಲಿ. ಆವಾಗಲೇ ನಾವು ಮಕ್ಕಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥದ್ದು ನಾವು ವಿಶ್ವಾಸವನ್ನು ಕೂಡ ಸದನಕ್ಕೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ರಿಕ್ರೂಟ್ಮೆಂಟ್ ಈಸ್ ದ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದಿಸ್. ಅದಾದಮೇಲೆ ನಾವು ಏನೇನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಸಚಿವರೇ CBSE ಮಾದರಿಯಲ್ಲಿ ರಿಸಲ್ಟ್ಗಳನ್ನು ಕೊಡ್ತೀರೇನೋ, ಅದೇನು 33%ಗೆ ನಿಲ್ಲಿಸಿದ್ರಲ್ಲ? ಇಲ್ಲ, ಅದನ್ನ ತಾವು ಪರಿಗಣಿಸ್ತೇವೆ ಅಂತ ಹೇಳಿದ್ರಿ. ಅಲ್ಲ, ಅದು ಏನಂದ್ರೆ ಇವಾಗ ಅದಕ್ಕೆ ಕಾಲ್ ಫಾರ್ ಮಾಡಿದೀವಿ. ಅದಕ್ಕೆ ಪ್ರೋಸ್ ಅಂಡ್ ಕಾನ್ಸ್ ಸಭಾಪತಿಗಳೇ ಆದ್ಮೇಲೆ ನಾವು ತೀರ್ಮಾನ ತಗೊಳ್ತೀವಿ. ಸಭಾಪತಿಗಳೇ, ಈಗ ನಮ್ಮ ಸಚಿವರು ಏನು ಮಾಡಿದ್ದಾರೆ, 2ನೇ ಎಕ್ಸಾಮು 3ನೇ ಎಕ್ಸಾಮ್ ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ, ಫ್ರೀಯಾಗಿ ಬಿಟ್ಟಿದ್ದಾರೆ. ಒಂದು ಮಗು 365 ದಿವಸ ಎಕ್ಸಾಮ್ ಬರೀತಾರೆ. ಇನ್ನೊಂದು ಎಕ್ಸಾಮ್ಗೆ 2ನೇ ಎಕ್ಸಾಮ್ಗೆ ಬರೀ 18 ದಿವಸ ಕೇವಲ ಬಿಟ್ಟಿರೋದವರು. 2ನೇ ಎಕ್ಸಾಮು 3ನೇ ಎಕ್ಸಾಮು 18 ದಿವಸ. 365 ದಿವಸ ಬರೀದವರು ಮಗು 18 ದಿವಸದಲ್ಲಿ ಎಕ್ಸಾಮ್ ಪಾಸ್ ಮಾಡೋಕ್ಕಾಗುತ್ತಾ? ಹೋಗ್ಲಿ, ಆಗ್ಲಿ, ಮಾಡ್ಕೊಳ್ಳಿ. ಅದೇ ಒಂದ್ ನಿಮಿಷ ಅದಕ್ಕೆ ನಂದ ಒತ್ತಡ ಇಲ್ಲ, ಮಾಡ್ಕೊಳ್ಳಿ. ಆದ್ರೆ ಒಂದು ನನ್ನ ಮನವಿ ಏನು ಅಂದ್ರೆ, ನಮ್ಮ ಶಿಕ್ಷಕರು ಬೇಸಿಗೆ ರಜಾ ಬರುತ್ತದೆ, ದಸರಾ ರಜಾ ಬರುತ್ತೆ ಅಂದ್ಬಿಟ್ಟು 15 ದಿವಸ 45 ದಿವಸ 60 ದಿವಸ ರಜೆ ಇರುತ್ತೆ ಅಂದ್ಬಿಟ್ಟು ಅವ್ರ ಕೆಲಸಗಳು ಏನಿರ್ತವೆ, ಒಂದು ಯಾವುದೋ ಆಸ್ಪತ್ರೆ ಕೆಲಸ ನಾವು ಹುಷಾರಿಲ್ದೇನೆ ಅವ್ರು ಮುಂಚೆಲೇ ಅದು ಬುಕ್ ಮಾಡಿರ್ತಾರೆ. ಫಾರಿನ್ಗೆ ಹೋಗೋಕ್ಕೋ, ಒಂದು ಎಲ್ಲೋ ಟೂರ್ ಹೋಗೋಕ್ಕೋ, ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೋ ಆ ರಜದಲ್ಲಿ ಬುಕ್ ಮಾಡ್ಕೊಂಡಿರ್ತಾರೆ. ಇವರು 2ನೇ ಎಕ್ಸಾಮ್ಗೆ ಅವರ ಟೀಚರ್ಸ ಹೋಗಿ ಪಾಠ ಮಾಡಿ ಅಂದರೆ ಹೆಂಗ್ ಮಾಡೋದು? ಅವ್ರು ಒಂದೇ ಸಲ ಅದಾದ್ಮೇಲೆ ಏನಾಗುತ್ತೆ ಸರ್, ಬೇಕಾರೆ ಅವರು ಆ ಥರ ನೋಡ್ಬಿಟ್ಟು ಯಾರು ಟೂರು ಮತ್ತೆ ಯಾವುದು ಬುಕ್ ಆಗಿದೆ ಅವ್ರನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ಹಾಕೊಳ್ಳು, ಬೇರೆಯವ್ರನ್ನ ಹಾಕಂಗೆ ಕೆಲಸ ಮಾಡಿಸ್ಲಿ. ಮಾರ್ಸದ ವೇಳೆಯಲ್ಲಿ ಅವ್ರಿಗೆ EL ಕೊಡ್ಲಿ ಸರ್. ವಿವೇಕಾನಂದ ಅವರೇ, ಈಗ ಅವ್ರು ಒಳ್ಳೆ ಪಾಠ ಮಾಡಿದ್ರೆ ಅದು 2ನೇ 3ನೇ ಬರಲ್ಲ. ಅದರಲ್ಲಿ ಇಲ್ಲ, ಇದನ್ನ ಹೇಳ್ತಾರೆ ಹೇಳಿ. ಮಾನ್ಯ ಅಧ್ಯಕ್ಷ ವಿವೇಕಾನಂದ ಅವರೇ ಉತ್ತರ ಕೊಟ್ಬಿಡ್ತೀನಿ. ಯಾಕೆಂದ್ರೆ ಎಕ್ಸಾಮ್ 2nd ಮತ್ತು 3rd ಅಲ್ಲಿ ಇಡೀ ದೇಶದೊಳಗೆ ಫಸ್ಟ್ ಟೈಮ್ ನಮ್ಮ ರಾಜ್ಯನೇ ಮಾಡಿದ್ದು 2nd and 3rd ಎಕ್ಸಾಮ್. ಯಾಕೆಂದರೆ ನಾನು ಸದ್ಯಕ್ಕೆ ಮುಂಚೆನೂ ಕೂಡ ನಾನು ಹೇಳಿದ್ದೆ,
ಮಾನ್ಯ ಅಧ್ಯಕ್ಷರೇ, ಸೆಕೆಂಡ್ ಎಕ್ಸಾಮಲ್ಲಿ ನಾವು ಯಾಕೆಂದರೆ ಶುಲ್ಕ ತಗೊಳ್ಳಿಲ್ಲ, ಯಾಕೆಂದರೆ ಭಾಳ ಆರ್ಥಿಕವಾಗಿ ಹಿಂದುಳಿದವರು, ನಾನು ಯಾವ ಜಾತಿ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಅವ್ರಿಗೆ ಅನುಕೂಲ ಆಗಬೇಕಂತಲೇ ನಾವು ಮಾಡಿದ್ದು. ಅವ್ರಿಗೆ ಯಾವುದೇ ಥರದ ಶುಲ್ಕ ತಗೊಳ್ಬಾರ್ದು ಅಂಥೇಳಿ 20-25 ದಿವಸದೊಳಗೆ ಎರಡನೇ ಎಕ್ಸಾಮ್ ತಗೊಳ್ತಾರೆ. ಮಾನ್ಯ ಅಧ್ಯಕ್ಷ, ಸೆಕೆಂಡ್ ಎಕ್ಸಾಮಲ್ಲಿ 86,000 ಮಕ್ಕಳು ಅವರ ಸ್ವಂತ ಶಕ್ತಿ ಮೇಲೆ ಅವರು ಪಾಸ್ ಆಗಿದ್ದಾರೆ ವಿತಿನ್ 25 ಡೇಸ್. ಸೇಮ್ ಮಕ್ಕಳು ಸ್ಪೆಷಲ್ ಕ್ಲಾಸಸ್ಸು ಟೀಚರ್ಸು ತೊಗೊಂಡಿದ್ದಾರೆ, ಹಾಲಿಡೇಸ್ ಎಲ್ಲ ಬಿಟ್ಟು ಮಾಡಿದ್ದಾರೆ. ನಾನು ಒತ್ತಡ ಒಪ್ತೀನಿ, ನಾನು ಇಲ್ಲ ಅಂಥೇಳಿ. ಅನಿವಾರ್ಯವಾಗಿ ನಾವು ಇದನ್ನು ಅವಕಾಶ ಮುಂಚೆ ಮಕ್ಕಳು ಕಾಪಿ ಮಾಡ್ತಾ ಇದ್ರು. ನಾನು ಸದನದಿಂದ ಇದು ಭಾಳ ಮನಸ್ಸಿಗೆ ನೋವಲ್ಲಿ ಹೇಳ್ತೀನಿ. 10 ವರ್ಷದಿಂದ ಯಾಕೆ ಮಾಡಲಿಲ್ಲ ಗೊತ್ತಿಲ್ಲ, ನಾನು ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಮಕ್ಕಳಿಗೆ ವೆಬ್ಕಾಸ್ಟಿಂಗ್ ಆದಮೇಲೆ ಕಾಪಿ ಮಾಡೋದು ಕಮ್ಮಿ ಆದಮೇಲೆ 20% ಕಮ್ಮಿ ಆಯಿತು. ಅದನ್ನು ನಾನು ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಅವಕಾಶಗಳ ಕೊರತೆ ಇತ್ತು. ಒಲಿಂಪಿಕ್ಸಲ್ಲಿ ಫಸ್ಟು ಚಾನ್ಸಲ್ಲೇ ಕಳಿಸ್ಬಿಡ್ತಾರೆ ಮೆಡಲ್ ಹಾಕಿ, ಸೆಕೆಂಡು ಥರ್ಡು ಕೊಡ್ತಾರೆ. ನಾವು ಪ್ರಾಕ್ಟಿಕಲ್ ಆಗಿರ್ಬೇಕು. ತಪ್ಪು ಏನಾದರೂ ಆಗಿದ್ದರೆ ಮಕ್ಕಳು ಫೇಲ್ ಆದರೆ ಅದು ನಮ್ಮಿಂದನೇ, ನಮ್ಮ ಸಿಸ್ಟಮಿಂದ, ತಂದೆ ತಾಯಿಯವರು ಇರ್ಬೋದು, ಗುರುಗಳಿಂದ ಇರ್ಬೋದು. ಸೊ ಅದನ್ನ ನಮ್ಮ ಮೇಲೆ ಹಾಕ್ಕೊಂಡು ಅವ್ರಿಗೆ ಕೊಡಬೇಕಾಗತ್ತೆ. ಸೆಕೆಂಡ್ ಎಕ್ಸಾಮ್, ಯಾಕೆಂದರೆ ನಾನು ನಿಜವಾಗ್ಲೂ ಹೇಳಬೇಕಂತ ಭಾಳ ಆಸೆ ಇದೆ ನನಗೆ. ಥರ್ಡ್ ಎಕ್ಸಾಮಲ್ಲಿ ಮಾನ್ಯ ಅಧ್ಯಕ್ಷರೇ 21,000 ಮಕ್ಕಳು SSLCಯಲ್ಲಿ ಪಾಸ್ ಆದರು. ನೀವು ನಂಬಲ್ಲ, ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಲ್ಲಿ ಹೋದ ಸತಿ ಇಬ್ಬರು 625ಕ್ಕೆ 625 ತೊಗೊಂಡಿದ್ರು. ಆದರೆ ಇವತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿದ ಮೇಲೆ 51 ಜನರು 625ಕ್ಕೆ 625 ನಮ್ಮ ರಾಜ್ಯದ ಮಕ್ಕಳು ತೊಗೊಂಡು ಇವತ್ತು 100ಗೆ 100 ತೊಗೊಂಡಿದ್ದಾರೆ. ಗೋರಖ್ಪುರ ಯಾವುದೋ ಒಂದು IIT ಕಾಲೇಜಲ್ಲಿ ಸೆಕೆಂಡ್ ಇಯರ್ PUC CET ನೀಟು ನಾವು ಏನು ಫ್ರೀಯಾಗಿ ಕೊಡ್ತಾ ಇದ್ದೀವಲ್ಲ, ಗೌರ್ಮೆಂಟ್ ಸ್ಕೂಲು ಗೌರಿಬಿದನೂರು ಒಂದು ಮಗು, ಅವ್ರು ಕೂಡ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ, ನಾನು ಕಳಿಸ್ಕೊಡ್ತೀನಿ ನಾನು ನಿಮಗೆ. ಅವ್ರು ಹೋಗ್ಬಿಟ್ಟು IITಯಲ್ಲಿ ಸಿಕ್ಕಿದೆ. ಅಂದರೆ ಇದೆಲ್ಲ ಒಂದು ಸ್ಫೂರ್ತಿ. ಈ ಸದನದಿಂದ ಹೋದಾಗ ಅದು ಕಾನ್ಫಿಡೆನ್ಸ್ ಬರುತ್ತೆ. SSLC ಎಕ್ಸಾಮ್ ನಡಿಬೇಕಾದ್ರೆ ತಳಮನೆಯಿಂದ ಮಾನ್ಯ ಅಧ್ಯಕ್ಷರೇ, ಯು ವೋಂಟ್ ಬಿಲೀವ್ ಇಟ್, ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅವ್ರಿಗೆ ವಿಶಸ್ ಹೇಳಿದರು. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಇದೆ, ಅದನ್ನೆಲ್ಲ ತಗೊಳ್ಳಿ, ಗ್ರೇಸ್ ಮಾರ್ಕ್ಸ್ ಇರಲ್ಲ. ಯಾಕೆಂದರೆ ಟೆನ್ಷನಲ್ಲಿ ಹೋಗ್ತಾರೆ ಮಕ್ಕಳು. ನಾನೇ ಹೋಗಿ ಅವ್ರಿಗೆ ವೈಯಕ್ತಿಕವಾಗಿ ಭೇಟಿ ಮಾಡಿದಾಗ 100ರಲ್ಲಿ 100 ಮಕ್ಕಳನ್ನು ಕೂಡ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್, ನನಗಂತೂ ಯಾರೂ ಕಂಪ್ಲೇಂಟ್ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ಇದನ್ನು ಸ್ವಲ್ಪ ವ್ಯವಸ್ಥೆಯಲ್ಲಿ ಅನಿವಾರ್ಯವಾಗಿ, ಟೀಚರ್ ಶಾರ್ಟೇಜ್ ಇರೋದು ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಫೆಸಿಲಿಟೀಸ್ ಸರಿ ಇಲ್ಲ, ಶೌಚಾಲಯ ಸರಿ ಇಲ್ಲ, ಎಲ್ಲ ಅದೆಲ್ಲ ಒಂದು ಹಂತಕ್ಕೆ ಬರಬೇಕಂದ್ರೆ ರ್ಯಾಷನಲೈಸಿಂಗ್, ಅನಿಲ್ ಅವರು ಏನು ಹೇಳಿದರು, ಕ್ಲಸ್ಟ್ರಿಂಗು ಏನಿದೆ, ಚಿಕ್ಕ ಚಿಕ್ಕ ಶಾಲೆಗಳನ್ನು ಮರ್ಜು ನಾನು ಮಾಡೋದಿಲ್ಲ. ಒಂದು ಮಗು ಇದ್ರೂ ನಾವು 100% ಶಾಲೆನ ನಡೆಸ್ತೀವಿ, ಟೀಚರ್ಸ್ನ ಕೊಡ್ತೀವಿ. ಆದರೆ ಕ್ಲಸ್ಟ್ರಿಂಗ್ ಮಾಡಬೇಕು, ರ್ಯಾಷನಲೈಸ್ ಮಾಡಬೇಕು ಅಂಥೇಳಿ ವಿರೋಧ ಪಕ್ಷದವರು ಕೂಡ ತಳಮನೆಯಲ್ಲಿ ಎಲ್ಲ ನಿಮ್ಮ ಸ್ನೇಹಿತರು ಎಲ್ಲರೂ ಕೂಡ ಹೇಳಿದರು, ಹಾಕಿ ಒಟ್ಟಿಗೆ ಮಾಡಿ. ಅವಾಗ ಒಂದು, ಯಾಕೆಂದರೆ 4-5 ಮಕ್ಕಳಿಗೆ ಒಂದು ಶಾಲೆ ಮಾಡೋದಿದೆಯಲ್ಲ, ನಮಗೆ ಬೇಜಾರಾಗುತ್ತೆ. ಒಬ್ಬೊಬ್ಬರು ಟೀಚರ್ ವೇಸ್ಟ್ ಆಗ್ತಾರೆ. ಬಟ್ ನಾನು ಕ್ಲೋಸ್ ಮಾಡಿದ ತಕ್ಷಣ ನಮ್ಮ ಸರ್ಕಾರದ ಮೇಲೆ, ನನ್ನ ಮೇಲೆ ಅದು ಕೆಟ್ಟ ಹೆಸರು ಬರುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಕ್ಲೋಸ್ ಮಾಡೋದಿಲ್ಲ. ಆದರೆ 100% ಕ್ಲಸ್ಟ್ರಿಂಗ್ ಏನೇನಿದೆ ನಿಮ್ಮೆಲ್ಲರ ಗಮನಕ್ಕೆ ತಂದು ಒಳ್ಳೆ ರೀತಿಯಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ನಾವು ಈ ತೀರ್ಮಾನವನ್ನು ತಗೊಳ್ತೀವಿ. ದಯವಿಟ್ಟು ರಿಕ್ರೂಟ್ಮೆಂಟ್ ಆದ ತಕ್ಷಣ ಗ್ಯಾರಂಟಿ ಎಲ್ಲದೂ ಕೂಡ ಸರಿಯಾಗುತ್ತೆ ಅಂತೇಳಿ ವಿಶ್ವಾಸವನ್ನು ಕೂಡ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.